ಈ ಕೋಟೆ ಆಕಾರ ಬಂದ್ಬಿಟ್ಟು 9 ಕೋನಗಳಿರುವ ಬಹುಭುಜಾಕೃತಿಯಿಂದ ನಿರ್ಮಾಣ ಆಗೈತಿ ಇದು. ಈ ತರ ಇದ್ದು ಯಾಕೆ ಇದ್ವಪ್ಪ ಅಂದ್ರ ದಾಳಿಂಬೆ ಟೈಮ್ನಾಗ ಯಾರಾದ್ರೂ ಬಂದ್ರಂದ್ರ ಗೊತ್ತಾಗ್ಲಿ ಅಂತೇಳಿ. ಈ ಸೌದತ್ತಿಗೆ ಹಿಂದಿನ ಕಾಲದಾಗ ಸುಗಂಧವತಿ ಅಂತ ಹೆಸರಿತ್ತು. ಬರ್ಬರ್ತಾ ಸೌದತ್ತಿ ಅಂತ ಆಯ್ತು. ಇವಾಗ ಸೌದತ್ತಿ ಅಂತ ಹೇಳಿ ಆಗೈತಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ಗೈಸ್. ಸೊ ಇವತ್ತು ನಾವು ಸೌದತ್ತಿ ಕಿಲ್ಲಾ ಅಂದ್ರೆ ನಾವಿಲ್ಲಿ ಕಿಲ್ಲಾ ಅಂತೀವಿ, ಸೌದತ್ತಿ ಕೋಟೆಗೆ ಬಂದಿವಿ. ಇವತ್ತು ಈ ಕೋಟೆ ಇತಿಹಾಸ ಮತ್ತು ಇದ್ರ ಚರಿತ್ರೆ, ಇದು ಎಷ್ಟನೇ ಇಸ್ವಿಯೊಳಗ ನಿರ್ಮಾಣ ಆಯ್ತು, ಇದನ್ನ ಯಾರು ಕಟ್ಟಿದ್ರು ಎಲ್ಲ ಹೇಳ್ತೀನಂತ ವ್ಲಾಗ್ ನ ಸ್ಕಿಪ್ ಮಾಡಾರ್ದ ಪೂರ್ತಿ ನೋಡ್ರಿ. ಇವಾಗ ಒಳಗಡೆ ಹೋಗೋಣ. ಎಂಟ್ರೆನ್ಸ್ ಇಲ್ಲಿಂದ ಐತಿ. ಕೋಟೆ ಟೈಮಿಂಗ್ ಬಂದ್ಬಿಟ್ಟು ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಒಳಗೂ ಇರುತ್ತಾ. ಸೊ ಸೌದತ್ತಿ ಮೂಲ ಈ ಕೋಟೆ 9ನೇ ಶತಮಾನದಿಂದ 13ನೇ ಶತಮಾನದವರು ರಾಜವಂಶದವರು ಆಳಿದ್ರು. ಅಷ್ಟೇ ಅಲ್ದ ಈ ಕಾಡಸಿದ್ದೇಶ್ವರ ದೇವಸ್ಥಾನ ಐತಿ. ಇದು ಬರೀ ಕೋಟೆ ಅಷ್ಟೇ ಅಲ್ಲ, ಇದ್ರೊಳಗ ಒಂದು ದೇವಸ್ಥಾನ ಕೂಡ ಐತಿ. ಸೊ ಅದನ್ನ ನಿಮಗ ತೋರಿಸ್ತೇನಂತ. ಇವಾಗ ಇಲ್ಲಿಂದ ಮೆಟ್ಲ ಹತ್ಕೊಂಡು ಹೋಗ್ಬೇಕು. ಇದೇ ಗಾಯ್ಸ್ ಕಾಡಸಿದ್ದೇಶ್ವರ ದೇವಸ್ಥಾನ. ಒಳಗಡೆ ಹೋಗೋಣ, ದರ್ಶನ ತಗೊಳ್ಳೋಣ ಅಂತ. ಇಲ್ಲೆಲ್ಲ ಈ ತರ ಗಲೀಜ್ ಮಾಡ್ಬಿಟ್ರ. ಬಹಳ ದಿನಗಳಿಂದ ಇತ್ತು ಇದು ಕೋಟೆ. ಸೊ ಈ ತರ ಯಾಕ ಕಿಂಡಿಗಳು ಇದ್ವಪ್ಪ ಅಂದ್ರ, ಅವಾಗಿನ ಕಾಲದಾಗ ಯಾರಾದ್ರೂ ಯುದ್ಧ ಮಾಡಕ್ ಏನ್ರ ಇದನ್ನ ಮಾಡ್ಯಾರ ಅಂದ್ರ ಇಲ್ಲಿಂತ ಎಲ್ಲ ನೋಡ್ಬೋದಿತ್ತು. ಯಾವ ಸೈನಿಕರು ಯುದ್ಧಕ್ ದಾಳಿ ಮಾಡ್ತಾರ ಅಂತ ಹೇಳಿ ಇಲ್ಲೆಲ್ಲ ನೋಡಿದ್ರ ಕಾಣ್ತಿತ್ತಂತ. ಹಂಗಾಗಿ ಈ ತರ ನಿರ್ಮಾಣ ಮಾಡ್ಕೊಂಡಿದ್ರು ಗೈಸ್. ಇವಾಗ ಕೋಟೆ ಮೇಲೆ ಹೋಗೋಣ ಬರ್ರಿ. ಮೇಲಿಂದ ನೇಚರ್ ಹೆಂಗೈತೆ ಅಂತೇಳಿ ತೋರಿಸ್ತೀನಿ. ಇಡೀ ನಮ್ ಸೌದತ್ತಿನ ಕಾಣತ್ತೆ ಈ ಕೋಟೆ ಮೇಲಿಂದ. ಮೇಲೆ ಹೊಂಟಿವಿ. ಅವಾಗಿನ ಕಾಲದ್ದು 18ನೇ ಶತಮಾನದಾಗ ಇದು ಸಿರ್ಸಂಗಿ ದೇಸಾಯಿ ಅವ್ರ ಕೈ ಸಿಕ್ತು. ಸೊ ಪೂರ್ತಿ ಆ ಕಡೆ ನಮ್ಮ ಮುಂದೆ ಹೋಗೋಣ. ಕೋಟೆ ಮೇಲಿಂದ ಪೂರ್ತಿ ನಮ್ ಸೌದತ್ತಿನ ಕಾಣುತ್ತ. ಆ ಕಡೆ ನದಿ ಐತಿ, ಹೊಳಿ ಐತಿ, ಮಲಪ್ರಭಾ ಡ್ಯಾಮಿನ ಹೊಳಿ ಐತಿ. ಸೊ ಇದ್ರ ಕೆಳಗಡೆನೆ ಒಂದು ಕೊಳ ಐತಿ, ಹೊಂಡ. ಅಲ್ಲೇನು ಹೊಂಡ ನೋಡತ್ತೀರಿ, ಅದು ಕೆರಿ ಇತ್ತಂತ ಅವಾಗಿನ ಕಾಲದಾಗ. ಸೊ ಅದೇದಕ್ಕಪ್ಪ ಅಂದ್ರ ಕೋಟೆ ಜನರಿಗೆ ನೀರಿನ ಮೂಲವಾಗಿತ್ತದ. ಈ ಸೌದತ್ತಿಗೆ ಹಿಂದಿನ ಕಾಲದಾಗ ಸುಗಂಧವತಿ ಅಂತ ಹೆಸರಿತ್ತು. ಬರ್ಬರ್ತಾ ಸೌದತ್ತಿ ಅಂತ ಆಯ್ತು. ಇವಾಗ ಸೌದತ್ತಿ ಅಂತ ಹೇಳಿ ಆಗೈತಿ. ಇದು ಬಹಳ ಪುರಾತನ ಕಾಲದೈತಿ ದೇವಸ್ಥಾನ. ಬಂದವರು ಯಲ್ಲಂಗುಡ್ಡಕ್ಕಾಗ್ಲಿ ಬಂದವರು ಈ ಪ್ಲೇಸಿಗೆ ವಿಸಿಟ್ ಕೊಡ್ರಿ, ನೋಡಕ್ ಚೆನ್ನಾಗೈತಿ. ಬಟ್ ಅವಾಗಿನ ತರ ಏನಿಲ್ಲ, ಸ್ವಲ್ಪ ಹಾಳು ಬಿದ್ದೈತಿ. ಅದನ್ನ ಇಂಪ್ರೂವ್ ಮಾಡ್ಬೇಕು. ಇವ್ರು ಇಂಪ್ರೂವ್ ಮಾಡಿದ್ರ ಬರೋ ಪ್ರೇಕ್ಷಕರು ನೋಡಕ್ ಇನ್ನೂ ಚೆನ್ನಾಗಿರುತ್ತೆ ಅವ್ರಿಗೆ. 18ನೇ ಶತಮಾನದಾಗ ಈ ಪ್ರದೇಶನ ನವಲ್ಗುಂದ ದೇಸಾಯಿ ಅವರಿಗೆ ನೀಡಲಾಯಿತು. ಆ ಸಮಯದಾಗ ಜಯಪ್ಪ ದೇಸಾಯಿ ಅವರು ಸುಮಾರು 1743ರಾಗ ಸೌದತ್ತಿ ಕೋಟೆ ಇದನ್ನ ನಿರ್ಮಾಣ ಮಾಡಿದ್ರಂತ. ಸೊ ಈ ಕೋಟೆ ನಿರ್ಮಿಸುವ ಉದ್ದೇಶ ಈ ಸೌದತ್ತಿ ಊರ್ನ ರಕ್ಷಿಸಾಕ, ಯುದ್ಧದ ಸಮಯದಾಗ ಸುರಕ್ಷಿತವಾಗಿರ್ಲಿ ಅಂತ ಹೇಳಿ ಆಡಳಿತ ನಡೆಸುವ ಕೇಂದ್ರ ಆಗಿತ್ತಂತಿದ ಅವಾಗಿನ ಕಾಲದಾಗ. ಅದಾದ ತಕ್ಷಣ ಈ ಕೋಟೆ ಮೈಸೂರು ಆಡಳಿತಕ್ಕೆ ಸೇರಿತ್ತು. ಅದಾದ್ಮ್ಯಾಗ ಇದನ್ನ ಹೈದರ್ ಅಲಿಯನ್ನ ಆಳಕತ್ತ. ಕೋಟೆ ಮೇಲ್ಭಾಗ ನೋಡಿದ್ರಿ, ಸುತ್ತಲೂ ಸರೌಂಡಿಂಗ್ ನೋಡೋಣ ಅಂತ. ಅವಾಗ ಇಲ್ಲಿ ಬರೋ ಪ್ರೇಕ್ಷಕರಿಗೆಲ್ಲ ಚೆನ್ನಾಗಿರೋ ಉದ್ಯಾನವನ ಇತ್ತು, ಅಂದ್ರ ಪಾರ್ಕ್ ಇತ್ತು. ಇವಾಗೆಲ್ಲ ಏನೆಲ್ಲ ಹಾಳಾಗ್ಬಿಟ್ಟೈತಿ. ಅದಕ್ಕೆ ಆಲ್ಮೋಸ್ಟ್ ಯಾರು ಬರತ್ತಿಲ್ಲ. ಇದನ್ನ ಸ್ವಲ್ಪ ಇಂಪ್ರೂವ್ ಮಾಡ್ರಿ. ಈ ಕೋಟೆ ಆಕಾರ ಬಂದ್ಬಿಟ್ಟು 9 ಕೋನಗಳಿರುವ ಬಹುಭುಜಾಕೃತಿಯಿಂದ ನಿರ್ಮಾಣ ಆಗೈತಿ ಇದು. ಸೊ ಕೋಟೆ ಗೋಡೆಗಳು ದೊಡ್ಡ ಕಲ್ಲಿನಿಂದ ನಿರ್ಮಾಣ ಆಗ್ಯಾವ. ಒಂದೊಂದು ಕಲ್ಲು ದೊಡ್ಡ ಸೈಜ್ ಅದಾವ ಬಹಳ. ಇದಕ್ಕೇನು ಆವಾಗಿನ ಕಾಲದಾಗ ಕ್ರೇನ್ ಇದ್ದಿದ್ದಿಲ್ಲ, ಏನಿದ್ದಿಲ್ಲ. ಯಾವ ತರ ಟೆಕ್ನಿಕ್ ಯೂಸ್ ಮಾಡಿ ಕಟ್ಟ್ಯಾರ ನೋಡ್ರಿ ಕೋಟೆಗಳನ್ನ. ಅಷ್ಟೇ ಅಲ್ಲದೆ ಸುಮಾರು 24ರಿಂದ 60 ಅಡಿ ಎತ್ತರ, ಪ್ರತಿಯೊಂದು ಭಾಗ 120 ಅಡಿ ಉದ್ದ ಐತಿದು. ಕೋಟೆ ಬಾಗ್ಲು ಅಲ್ಲೇನ್ ಕೆಳಗ, ಒಂದ್ ನಿಮಿಷ ತಡ್ರಿ ತೋರಿಸ್ತೀನಿ. ಅಲ್ಲೇನ್ ಕೆಳಗ ಕೋಟೆ ಬಾಗ್ಲ ಐತಲ್ಲ, ಪೂರ್ವ ದಿಕ್ಕಿಗೆ ಮುಖ ಮಾಡಿದ್ದೈತದ. ಅದನ್ನ ತಲುಪಾಕ ಸುಮಾರು 30 ಮೆಟ್ಟಿಲುಗಳ ನೇರ್ ಬರ್ಬೇಕು. ಯಾಕ ಅದನ್ನ ಕಟ್ಟ್ಯಾರಪ್ಪ ಅಂದ್ರ ಯುದ್ಧದ ಸಮಯದಾಗ ರಕ್ಷಣೆಗಾಗಿ ಬಳಸಾಕ ಕಟ್ಟಿದ್ರಂತ. ಇಲ್ಲೇ ಐತ್ ನೋಡ್ರಿ ಕಿಂಡಿ. ಅವಾಗ್ಲೇ ಅಲ್ಲಿ ಮೇಲ್ ತೋರ್ಸಿದ್ನಲ್ಲ, ಅದೇ ತರಾನು ಕೋಟೆ ಎಂಡ ಭಾಗಕ್ಕೂ ಐತಿದು. ಈ ತರ ಇದ್ದು ಯಾಕೆ ಇದ್ವಪ್ಪ ಅಂದ್ರ ದಾಳಿಂಬೆ ಟೈಮ್ನಾಗ ಯಾರಾದ್ರೂ ಬಂದ್ರಂದ್ರ ಗೊತ್ತಾಗ್ಲಿ ಅಂತೇಳಿ.
ಇವ್ ನೋಡ್ರಿ ಸಖತ್ತ ಕಾಣತೈತಿ, ಇಡೀ ಸವದತ್ತಿನೇ ಕಾಣುತ್ತ, ಅಷ್ಟು ಸಖತ್ತಾಗೈತಿ. ಇವಾಗ ಉಳಿದಿರೋದೇ ಇಷ್ಟು, ಎಲ್ಲ ದಾಳಿ ಮಾಡಿಂದ ಡ್ಯಾಮೇಜ್ ಆಗ್ಬಿಟ್ಟೈತಿ. ಈ ಕೋಟೆಯು ಒಂದು ಸಣ್ಣ ಬೆಟ್ಟದ ಮೇಲೆ ನಿರ್ಮಿಸಲ್ಪಟ್ಟೈತಿ. ಇದು ತೆರೆದ ಬಂಡೆಗಳು, ಪಾರ್ಶ್ವಗಳು ಹೊಂದೈತಿ. ದಟ್ಟವಾದ ಮುಳ್ಳು, ಪೇರಳೆ ಕಾಡಿನಿಂದ ಆವೃತವಾಗೈತಿ. ಇದು ಅವಾಗಿನ ಕಾಲದಾಗ, ಈಗೆಲ್ಲ ಬರ್ಬರ್ತಾ ನಾಶವಾಗಿ ಹೊಸವೆಲ್ಲ ಬೆಳೆದಾವು. ಈ ಕೋಟೆನ 9ನೇ ಶತಮಾನದಿಂದ 13ನೇ ಶತಮಾನದವರೆಗೂ ರಟ್ ರಾಜವಂಶರು ಆಳಿದ್ರು. ತದನಂತರ ಬೆಳಗಾವಿ ರಾಜಧಾನಿ ಆಗಿದ್ದ ಬೆಳಗಾವಿಗೆ ಸ್ಥಳಾಂತರ ಆಯ್ತು. 1730ರಿಂದ 1734 ಒಳಗ ಈ ಕೋಟೆ ನಿರ್ಮಿಸಿ ನರಲ್ಗುಂದ, ಅವಾಗಿನ ನವಲ್ಗುಂದಕ್ಕ ನರಲ್ಗುಂದ ಇತ್ತು, ನರಲ್ಗುಂದ ದೇಸಾಯಿ ಕೊಟ್ರಂತ. ಈ ನಮ್ಮ ಸವದತ್ತಿ ಕೋಟೆ ಕರ್ನಾಟಕದ ಪುರಾತನ ಇತಿಹಾಸ ಹೇಳುವ ಮಹತ್ವ ಸ್ಥಳವಾಗೈತೆ. ಸೊ ಯಾರೆಲ್ಲ ಮುಟ್ಟಕ್ ಬರ್ತೀರಿ, ಬಂದಾಗ ಸವದತ್ತಿಗೆ ಬಂದು ಈ ಕೋಟೆ ಒಂದು ನೋಡ್ಕೋರಿ. ಮತ್ತ ಹಂಗೆ ಪರಸ್ ಕಡದೊಂದು ವಿಡಿಯೋ ಮಾಡಿ ಹಾಕಿದ್ದೆ ಲಾಗ್, ಅದನ್ನು ನೋಡಿಲ್ಲ ಅಂದ್ರ ಇಲ್ಲಿ ಪಿನ್ ಮಾಡಿರ್ತೀನಿ, ಆ ವಿಡಿಯೋ ಸಹಿತ ನೋಡ್ರಿ. ನೋಡ್ರಿ ಅವಾಗಿನ ಕಾಲದಾಗ ದಾಳಿ ಮಾಡಿದ ಸಮಯದಾಗ ಕೋಟೆ ಎಲ್ಲ ಹೆಂಗ್ ನಾಶವಾಗೈತೆ ಅಂತ ಹೇಳಿ. ಅಂತ ಕಲ್ಲಿಂದ ಕಟ್ಟಿದ್ದ ನಾಶವಾಗೈತಂದ್ರ ಈಗಿಂದೆಲ್ಲ ಯಾವ ಲೆಕ್ಕ ಸಿಮೆಂಟಿನು. ಈಗಂತೂ ನೀವು ಯುದ್ಧದ್ ನೋಡತ್ತೀರಿ, ಯಾವ ಟೈಮ್ನಾಗ ಏನಾಗತ್ತ ಅಂತ ಹೇಳಕ್ ಬರಲ್ಲ. ಅವಾಗಿನ ಡಿಸೈನ್ ಯಾವ ತರ ಇತ್ತಂತ ನೋಡ್ರಿ. ಇನ್ಸ್ಟ್ರೂಮೆಂಟ್ ಏನು ಇದ್ದಿದ್ದಿಲ್ಲ, ಹೆಂಗ್ ಕಟ್ಟಾರ ಅಂದ್ರ ಇಮ್ಯಾಜಿನ್ ಮಾಡ್ಕೊಳಕ್ ಆಗಂಗಿಲ್ಲ. ನೋಡ್ತಿರ್ಬೋದು ನೀವು ಇಲ್ಲಿ ಡಿಸೈನ್ ನೋಡ್ರಿ, ಸಖತ್ತಾಗಿದಾವ ಅಂತೇಳಿ. ಐ ಹೋಪ್ ವಿಡಿಯೋ ಇಷ್ಟ ಆತ ಅನ್ಕೊಂತೀನಿ ಗೈಸ್. ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಇಂತ ಇನ್ನೂ ಹೆಚ್ಚಿನ ವಿಡಿಯೋ ತಗೊಂಡ್ಬರ್ತೀನಿ ಮುಂದೆ ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.